ಮುಖಾಮುಖಿ ಪ್ರಾಣಸಖಿ ಭಾವನಾ ನಂಬರ್ 1 ಸಿನಿಮಾದ ದುರ್ಗಾ ಎಂತಿನಿನ ಪ್ರೀತಿಯ ಪರಿಮಳ ಕನ್ನಡದ ಬಹಳಷ್ಟು ಚಿತ್ರಗಳಲ್ಲಿ ನಟಿ ಭಾವನಾ ರಾಮಣ್ಣ ಅಭಿನಯಿಸಿದ್ದಾರೆ. ರಾಜಕಾರಣಿ ಬಹುಭಾಷಾ ನಟಿಯಾಗಿರುವಂತಹ ಭಾವನಾ ರಾಮಣ್ಣ ಅವರು ಸಿಹಿ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ. ಮದುವೆಯಾಗದೆ 40 ವರ್ಷಗಳನ್ನು ಕಳೆದಿರುವ ಭಾವನಾ ಅವರು ಅವಳಿ ಮಕ್ಕಳಿಗೆ ಅಮ್ಮ ಆಗ್ತಿದ್ದಾರೆ. ಖುದ್ದು ಭಾವನಾ ರಾಮಣ್ಣ ಅವರು ತಮ್ಮ ಫೋಟೋ ಶೇರ್ ಮಾಡುವ ಮೂಲಕ ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ. ಭಾವನಾ ರಾಮಣ್ಣ ಅವರು 6 ತಿಂಗಳ ಗರ್ಭಿಣಿಯಾಗಿದ್ದು ಶೀಘ್ರದಲ್ಲೇ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ. ಇದುವರೆಗೂ ಮದುವೆಯಾಗದ ಭಾವನಾ ಹೇಗೆ ಮಗುವನ್ನ ಪಡೆದ್ರು ಅಂತ ಎಲ್ಲರೂ ಆಶ್ಚರ್ಯವಾಗಬಹುದು. ಆದ್ರೆ ಇದು ನಿಜ. ನಟಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವಂತಹ ಭಾವನಾ ಸಿಂಗಲ್ ಜೀವನವನ್ನ ನಡೆಸಿದ್ದಾರೆ. ಮುಂದುವರಿದ ವೈದ್ಯಕೀಯ ತಂತ್ರಜ್ಞಾನದಲ್ಲೀಗ ಪುರುಷನ ದೈಹಿಕ ಸಂಪರ್ಕ ಇಲ್ಲದೆ ಈಗ ತಾಯಿ ಆಗಬಹುದು. ಭಾವನಾ ಅವರು IVF ಮೂಲಕ ಮಗುವನ್ನ ಪಡಿತಾ ಇದ್ದು ತಮ್ಮ ಗರ್ಭದಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡ್ತಾ ಇರೋದು ವಿಶೇಷವಾಗಿದೆ. ನಟಿ ಭಾವನಾ ಅವರು ಖುಷಿಯ ಜೊತೆಗೆ ಭಾವನಾತ್ಮಕವಾಗಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ತಮಗೆ 20ನೇ ವಯಸ್ಸಿನಲ್ಲಿ ತಾಯಿಯಾಗುವ ಯೋಚನೆ ಗಂಭೀರವಾಗಿ ತಟ್ಟಿರಲಿಲ್ಲ. 30ನೇ ವಯಸ್ಸಿನಲ್ಲಿ ಪ್ರೀತಿಯ ಆಕಾಂಕ್ಷೆ ಇದ್ರೂ ತಾಯಿಯಾಗುವ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾನು ಯಾವಾಗಲೂ ಮಕ್ಕಳ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಬೆಳೆದೆ. ನನ್ನ ತಂದೆ ತಾಯಿ 3 ಸಹೋದರ ಸಹೋದರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆ ತುಂಬಿದ ಮನೆಯಲ್ಲಿ ಬೆಳೆದೆ. ಆದ್ರೆ 40 ತಲುಪಿದಾಗ ತಾಯಿಯಾಗಬೇಕೆಂಬ ಕರೆಯನ್ನ ತಡೆಯಲಾಗಲಿಲ್ಲ. ತಾಯಿಯಾಗೋ ತಮ್ಮ ಆಸೆಯನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಪೂರೈಸೋಕೆ ಭಾವನಾ ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ರು. ಆದ್ರೆ ಮದುವೆ ತಮ್ಮ ಜೀವನದಲ್ಲಿ ಸಾಧ್ಯವಾಗದಿದ್ದಾಗ ಸಹಾಯಕ ಗರ್ಭಧಾರಣೆ ಕಡೆಗೆ ಗಮನ ಹರಿಸಿದ್ರು. ಆದ್ರೆ ಈ ದಾರಿಯು ಸುಲಭವಾಗಿರಲಿಲ್ಲ. ಒಂಟಿ ಮತ್ತು ಅವಿವಾಹಿತ ಮಹಿಳೆಯಾಗಿ IVF ಚಿಕಿತ್ಸೆ ಮೂಲಕ ಭಾವನಾ ಅವರು ಹಲವು ಅಡೆತಡೆಗಳನ್ನ ಎದುರಿಸಿದ್ದಾರೆ. ಆದ್ರೀಗ 6 ತಿಂಗಳ ಗರ್ಭಿಣಿಯಾಗಿರುವ ಭಾವನಾ ಅವರು ಅವಳಿ ಮಕ್ಕಳ ತಾಯಿಯಾಗೋ ಬಯಕೆಯಲ್ಲಿದ್ದಾರೆ.